ಬಾಗಲಕೋಟೆ ಜಿಲ್ಲೆ ತಾಲೂಕಾ ಆಡಳಿತ ಹಾಗೂ ತಾಲೂಕು ಪಂಚಾಯತ ಹುನಗುಂದ ಇವರ ಸಹಯೋಗದಲ್ಲಿ ದಿನಾಂಕ ಜೂನ್ 21, 2024 ರಂದು ಬೆಳಗ್ಗೆ 9 ಗಂಟೆಗೆ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಉದ್ಘಾಟನಾ ಸಮಾರಂಭವು ಶ್ರೀಗುರು ಮಹಾಂತ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಕರ್ನಾಟಕ ವೀರಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನಗುಂದ ಮತಕ್ಷೇತ್ರದ ಶಾಸಕರಾದ ವಿಜಯಾನಂದ ಕಾಶಪ್ಪನವರ ಅಧ್ಯಕ್ಷತೆಯಲ್ಲಿ ಹುನಗುಂದ ತಾಲೂಕಾ ಕ್ರೀಡಾಂಗಣದಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಶಾಸಕರು ಶಸಿಗೆ ನೀರು ಎರೆದು ತಮ್ಮ ಅಧ್ಯಕ್ಷೀಯ ಪರ ಮತ್ತು ಉದ್ಘಾಟನಾ ಪರ ಯೋಗ ಗುರುಗಳು ಮತ್ತು ನವದೆಹಲಿಯಲ್ಲಿನ ಟಿಬಿಪಿ ಕಮಾಂಡೋಗಳಾದ ಮಹಾಂತೇಶಗೌಡರರು ಯೋಗಾಸನಗಳ ಪರ ಹಾಗೂ ಶ್ರೀಗಳು ಆಶೀರ್ವಚನ ಪರ ಮಾತನಾಡಿ, ಭಾರತದಲ್ಲಿ 2ನೇ ಶತಮಾನ ಮತ್ತು 4ನೇ ಶತಮಾನದ ಮಧ್ಯಭಾಗದಲ್ಲಿ ಪತಾಂಜಲಿ ಮಹರ್ಷಿಗಳು ಯೋಗಾಷ್ಟಗಳನ್ನು ಸಂಶೋಧಿಸಿ ಮನುಷ್ಯನ ಸ್ವಾಸ್ಥ್ಯತೆ ಕಾಪಾಡಿಕೊಳ್ಳಲು ಕೊಡುಗೆ ನೀಡಿದ್ದಾರೆ. ಆ ಕಾರಣಕ್ಕೆ ಜೂನ್ 21, 2014 ರಲ್ಲಿ ವಿಶ್ವದ 192 ರಾಷ್ಟ್ರಗಳು ಕೈಜೋಡಿಸಿ ಮನುಷ್ಯನ ಮನಸ್ಸು ಎಂದೆಂದಿಗೂ ಸಹಜವಾಗಿ ದೇಹ, ವಸ್ತು, ಆಸ್ತಿ, ಕೀರ್ತಿ, ವಾರ್ತೆಯಂತಹ ಆಮಿಷಕ್ಕೆ ಸಿಲುಕಿ ಖಿನ್ನತೆ, ಉದ್ವೇಗ, ರಾಗದ್ವೇಷ, ಆಲಸ್ಯ, ಬೇಸರ, ದಾರಿದ್ರ್ಯ ಸೇರಿ ಇತರೆ ಅವಗುಣಗಳು ಮಾಯೆಯಾಗಿ ಕಾಡುತ್ತವೆ. ಹಾಗಾಗಿ ಇವುಗಳ ಮೂಲೋತ್ಪಾಟನೆಯಾಗಬೇಕೆಂದರೆ ಕಾಟಾಚಾರಕ್ಕೆ ಯೋಗ ದಿನಾಚರಣೆ ಆಚರಿಸದೆ ನಮ್ಮ ದೈನಂದಿನ ಬದುಕಿನಲ್ಲಿ ದೈನಂದಿನ ಪರಿಪಾಠವನ್ನಾಗಿಸಿ ನಮ್ಮ ಮಾನಸಿಕ, ದೈಹಿಕ ಮತ್ತು ಶಿಸ್ತನ್ನು ಪಡೆದು ಆರೋಗ್ಯವನ್ನು ಸದೃಢಪಡಿಸಿಕೊಂಡರೆ ಮಾತ್ರ ದಿನಾಚರಣೆ ಸಾರ್ಥಕವಾಗುತ್ತದೆ ಎಂಬ ಮಾತುಗಳು ಪ್ರಸ್ತಾಪವಾದವು. ಇಂದು ವಿಶ್ವದ ಬಹುತೇಕ ರಾಷ್ಟ್ರಗಳು ಈ ಯೋಗದಿಂದ ತಮ್ಮ ಆರೋಗ್ಯವನ್ನು ಸದೃಢಪಡಿಸಿಕೊಂಡಿದ್ದಾರೆ. ಆದರೆ ನಮ್ಮ ದೇಶದಲ್ಲಿ ಹೆಚ್ಚಾಗಿ ಅಳವಡಿಸಿಕೊಳ್ಳದೆ ವಂಚಿತಗೊಂಡಿದ್ದಾರೆ. ಆ ಕಾರಣಕ್ಕಾಗಿ ಜಾತಿ, ಮತ, ಪಂಥ ಭೇದೆನ್ನದೆ ಎಲ್ಲರೂ ಆರೋಗ್ಯವಾಗಿರಲು ಯೋಗವನ್ನು ಮಾಡಬೇಕೆಂದರಲ್ಲದೆ ವಿದ್ಯಾರ್ಥಿಗಳು ಯೋಗವಿಲ್ಲದೆ ನಮ್ಮ ಬದುಕು ಇಲ್ಲವೆಂದು ಭಾವಿಸಿ ಕನಿಷ್ಠ ದಿನಕ್ಕೆ 1 ಗಂಟೆಯಾದರೂ ಸಹ ಯೋಗ ಕೈಗೊಳ್ಳಲು ಮೀಸಲಾಗಿರಿಸಿ ನಿಮ್ಮ ಸ್ವಾಸ್ಥ್ಯತೆಯನ್ನು ಕಾಪಾಡಿಕೊಳ್ಳಿರೆಂಬ ಕಿವಿಮಾತಗಳು ಪ್ರಸ್ತಾಪವಾದವು. ನಂತರ ಯೋಗ ಗುರುಗಳು ವಿದ್ಯಾರ್ಥಿಗಳಿಗೆ, ಉಪನ್ಯಾಸಕರಿಗೆ, ಅಧಿಕಾರಿಗಳಿಗೆ ಯೋಗಾಸನಗಳನ್ನು ಪ್ರಾಯೋಗಿಕವಾಗಿ ಬೋಧಿಸಿದರು. ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಜಸ್ಮೀನ ಕಿಲ್ಲೇದಾರ, ಶಿಕ್ಷಕರಾದ ಸಂಗಮೇಶ ಹೊಲ್ದೂರ, ದೈಹಿಕ ಪರ ವೀಕ್ಷಕರಾದ ಸ್ಟಿಪೈಲ್ ಹಂಚಿಕೊಂಡರೆ, ತಹಶೀಲ್ದಾರರಾದ ನಿಂಗಪ್ಪ ಬಿರಾದಾರ, ತಾಲೂಕು ಪಂಚಾಯತ ಕಾರ್ಯನಿರ್ವಹಣಾಧಿಕಾರಿಗಳಾದ ಮುರಳೀಧರ ದೇಶಪಾಂಡೆ, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಮಲ್ಲಿಕಾರ್ಜುನ ಕಟ್ಟಿಮನಿರು ಸೇರಿದಂತೆ ಇತರೆ ಇಲಾಖಾ ಅಧಿಕಾರಿಗಳು ಮತ್ತು ಹಿರಿಯ ಮುಖಂಡರಾದ ಶೇಖರಪ್ಪ ಬಾದವಾಡಗಿ, ಮಹಾಂತೇಶ ವಾರಿರು ಸೇರಿದಂತೆ ವೇದಿಕೆ ಅಲಂಕರಿಸಿದ್ದರು. ಹಾಗೂ ತಾಲೂಕು ಮಟ್ಟದೆಲ್ಲ ಅಧಿಕಾರಿಗಳು, ಪ್ರಾಂಶುಪಾಲರು, ಪ್ರಾಚಾರ್ಯರು ಮತ್ತು ತಾಲೂಕಿನೆಲ್ಲ ಸರ್ಕಾರಿ ಹಾಗೂ ಅನುದಾನಿತ ಕಾಲೇಜುಗಳ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಮತ್ತು ಶಿಸ್ತನ್ನು ಇವತ್ತು ಪಡೆಯುವಂತ ದಿನ ಅಂತ ನಾನು ಇವತ್ತು ಭಾವಿಸ್ತೇನೆ. ಯಾಕಂದ್ರೆ ಪ್ರಾಚೀನ ಕಾಲದಿಂದ ನಮ್ಮ ಭಾರತ ದೇಶದಲ್ಲಿ 2014 ನಾವು ಇವತ್ತು ಈ ಯೋಗವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ವಿಶ್ವಗಳು ಸೇರಿಕೊಂಡು ಈ ಅಂತಾರಾಷ್ಟ್ರೀಯ ದಿನಾಚರಣೆಯನ್ನು ನಾವು ಇವತ್ತು ಆಚರಣೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ. ಆದ್ರೆ ಇದು 9ನೇ 10ನೇ ಶತಮಾನದಿಂದ ಮತ್ತು 20ನೇ ಶತಮಾನದಲ್ಲಿ ನಮಗೆಲ್ಲ ಯೋಗ ಗುರುಗಳಾಗಿ ಯೋಗದ ಒಂದು ಕಾರಣವನ್ನು ಮಾತನ್ನು ಕೂಡ ನಾವು ಹೆಮ್ಮೆಯಿಂದ ಒಪ್ಕೊಳ್ಬೇಕಾಗುತ್ತೆ. ಯೋಗ ನಾವು ಏನೇನು ಪ್ರಾಪ್ತಿಯನ್ನು ಮಾನಸಿಕ, ದೈಹಿಕ ಶಿಸ್ತನ್ನು ಮತ್ತು ಡಿಸಿಪ್ಲಿನ್ ಅನ್ನೋದನ್ನು ಕೂಡ ನಾವು ಯಾಕಂದ್ರೆ ಎಲ್ಲವನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅಂದ್ರೆ ಇವತ್ತು ನಮಗೆ ಯೋಗವೇ ಒಂದು ದೊಡ್ಡ ಶಕ್ತಿಯಾಗಿ ಇವತ್ತು ನಮ್ಮಲ್ಲಿ ಇವತ್ತು ನಾವೆಲ್ಲ ಭಾವಿಸ್ಕೊಂಡು ನಡೀತಾ ಇದ್ದೀವಿ. ಆ ಯೋಗದಿಂದ ನಾವೆಲ್ಲ ಪ್ರಾಪ್ತರಾಗೋಣ, ಶಕ್ತಿಯನ್ನ ಪಡೆಯೋಣ, ಮಾನಸಿಕ ಮತ್ತು ದೈಹಿಕ ಇವತ್ತು ಸ್ಥೈರ್ಯವನ್ನ ಗಳಿಸುವಂತ ನಿಟ್ಟಿನಲ್ಲಿ ಇವತ್ತು ನಮ್ಮ ತಾಲೂಕಾ ಆಡಳಿತ ಮತ್ತು ಅನೇಕ ಸಂಘಟನೆಗಳು ಇವತ್ತು ಮುಂಚೂಣಿಯಲ್ಲಿ ಬಂದು ಈ ಯೋಗ ದಿನಾಚರಣೆಯನ್ನ ಆಚರಿಸುವುದಷ್ಟೇ ಅಲ್ಲ, ಕೇವಲ ದಿನಾಚರಣೆಯಾಗಿ ಆಚರಿಸದೆ ಅದರ ಪರಿಪಾಠವನ್ನು ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇರುವಂತವರಿಗೂ ಕೂಡ ನಾನು ಈ ವೇದಿಕೆ ಪರವಾಗಿ ವಿಶೇಷವಾಗಿ ಅಭಿನಂದನೆ. ಸಿದ್ಧಿಯನ್ನು ಪಡಿಸೋದಕ್ಕೆ ಸಾಧ್ಯ ಅನ್ನೋದನ್ನ ನಾವೆಲ್ಲ ಕಂಡುಕೊಂಡಂತವರು. ಆ ನಿಟ್ಟಿನಲ್ಲಿ ನಾನು ಎಲ್ಲ
ಇಲ್ಲಿ ಪಾಲ್ಗೊಂಡಿರುವಂತಹ ವಿದ್ಯಾರ್ಥಿನಿಯರಿಗೆ ನಾವು ವಿನಂತಿ ಮಾಡ್ತೇವೆ, ದಿನನಿತ್ಯ ತಮ್ಮ ಯೋಗ ದಿನಾಚರಣೆಯಲ್ಲಿ 1 ಗಂಟೆ ಆದರೂ ಯೋಗಕ್ಕೆ ತಾವು ಮೀಸಲಾತಿ ಇಟ್ಟು ಇವತ್ತು ತಮ್ಮ ಆರೋಗ್ಯ, ಮಾನಸಿಕ ಮತ್ತು ದೈಹಿಕ ಮತ್ತು ಎಲ್ಲ ಶಿಸ್ತುಗಳಿಗೆ ಇವತ್ತು ನಾವು ಪ್ರಾಪ್ತ ಮಾಡೋದಕ್ಕೆ ಈ ಯೋಗ ಇವತ್ತು ನಮ್ಗೆಲ್ಲರಿಗೂ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ಕಾರ್ಯವನ್ನು ಮಾಡ್ತೀರಿ ಒಂದು ಭರವಸೆಯೊಂದಿಗೆ ಇವತ್ತು ತಮಗೆಲ್ಲರಿಗೂ ಮತ್ತೊಮ್ಮೆ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಯೋಗ 15 ಜೂನ್ 20ರಂದು ಒಂದು ಮಹತ್ವ ಸಿಕ್ಕ ದಿನ. ಯಾಕಪ್ಪ ಅಂದ್ರ 192 ದೇಶಗಳ ಬಗ್ಗೆ ಕೈ ಜೋಡಿಸಿ 177 ದೇಶಗಳು ಒಪ್ಪಿಕೊಂಡ ದಿನ ಇವತ್ತು. ಯಾಕಪ್ಪ ಅಂದ್ರ ಜೂನ್ 21ರಂದು ಯಾಕೆ ಆಯ್ಕೆ ಮಾಡ್ಕೊಂಡ್ರಪ್ಪ ಅಂದ್ರ ಇಡೀ ವರ್ಷ ಇರುವುದ್ರಾಗ ಅತಿ ಹೆಚ್ಚು ದಿನ ಇರುವಂತ ಡೇ ಇದು. ಅದಕ್ಕ ಸೂರ್ಯಾಸ್ತ ಅಂತಾರಲ್ಲ, ಇವತ್ತು ಹೆಚ್ಚು ದಿವಸ ಇರುತ್ತೆ. ಅದಕ್ಕೋಸ್ಕರ ಜೂನ್ 20ರಂದು ಆಯ್ಕೆ ಮಾಡಿಕೊಂಡ್ರು. ಮತ್ತೆ ಯೋಗಕ್ಕಿಂತ ಹೆಚ್ಚು ಆಸಕ್ತಿ ಮತ್ತು ಕಾಳಜಿ ವಿದೇಶಿಯರು ಆಚರಿಸ್ತಾರೆ. ಯಾಕಪ್ಪ ಅಂದ್ರೆ ಅವ್ರಿಗೆ ಆದಂತ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ಐತಿ. ಕಲಿಸಿದ್ದು ನಾವು, ತಗೊಂಡಿದ್ದು ಅವರು. ಯಾಕಪ್ಪ ಅಂದ್ರ 2ನೇ ಶತಮಾನ ಮತ್ತು 4ನೇ ಶತಮಾನದ ಮಧ್ಯೆ ಯಾರಿಗೆ ಕನ್ಫರ್ಮ್ ಗೊತ್ತಿಲ್ಲ ಇದು ಯೋಗ ಯಾವಾಗಿತ್ತು ಅಂತೇಳಿ. ಅದರ ಮಧ್ಯೆ ಪ್ರಾಚೀನ ಕಾಲದೊಳಗೆ ಹೇಳ್ತಾರ, ಪತಂಜಲಿ ಮಹರ್ಷಿಗಳು ಆಗಿನ ಯೋಗ ದ್ರಷ್ಟರು ಎಂದು ಕರೆಯುತ್ತಾರೆ. ಅವರು ನಾನಾ ದೇಶಗಳಲ್ಲಿ ಇಂಡೋ ಟಿಬೆಟಿಯನ್, ಚೀನಾ ಅಂತಲ್ಲೆಲ್ಲ ಹೋಗಿ ಅವತ್ತಿನ ದಿವಸ ಈ ಯೋಗವನ್ನು ನಿಮ್ಮೆಲ್ಲರ ಯಾವುದೇ ಜಾತಿ, ಧರ್ಮ, ಭೇದ ಭಾವ ಇಲ್ಲದೆ ಅದನ್ನು ನಮ್ಮ ಒಂದು ಜೀವನದ ಪದ್ಧತಿಯನ್ನಾಗಿ ಮಾರ್ಪಡಿಸಿದರು. ಅದನ್ನ ಶೈಲಿ ಚೇಂಜ್ ಆಗ್ಬೇಕು. ಇವತ್ತಿನ ಮೆಟ್ಟಿಗೆ ಏನಾಗೈತಪ್ಪ ಅಂದ್ರ ಯೋಗ ಇಲ್ಲಪ್ಪ ಅಂದ್ರ ನಾವು ಬದುಕಕ್ ಸಾಧ್ಯನೇ ಇಲ್ಲ. ಉಸಿರು ಇರುವವರೆಗೆ ಏನಂತಾರ ನಮ್ಗ ಮಾಂತೇಶ್ ಗೌಡರ್, ಉಸಿರು ಹೋದ್ಮೇಲೆ ಏನಂತಾರ ಸತ್ ಹೆಣ. ಎಲ್ಲರಿಗೆ ಒಂದೇ ಹೆಸರು. ನಾವು ಉಸಿರಾಟವನ್ನು ನಮ್ಮ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕಪ್ಪ ಅಂದ್ರೆ ಏನ್ ಮಾಡಬೇಕಪ್ಪ ಅಂದ್ರ ದಿನನಿತ್ಯ ನೀವು ನಿಮ್ಮ ಮನೆಯಲ್ಲಿ ಯೋಗವನ್ನು ಮಾಡಬೇಕು. ಹಾಸ್ಪಿಟ್ಲಿಂದ ದೂರ ಇಳಿಬೇಕಪ್ಪ ಅಂದ್ರೆ ಯೋಗ ಮಾಡಬೇಕು. ಗುಳಿಗೆ ಮಾತ್ರೆಗಳನ್ನ ತಗೊಳ್ಳಲಾರ್ದೆ ನೀವು ಅಂದುಕೊಂಡಿದ್ದನ್ನು ಸಾಧಿಸೋಕೆ ಈಗ ಅಜ್ಜಾರು ಹೇಳಿ ಬ್ಯಾಸರ ಬರ್ತೈತಿ. ಹಿಂಗೆಲ್ಲ ಆಲಸ್ಯ, ದಾರಿದ್ರ್ಯ, ಏನಾರ ಕೆಲಸಗಳು ಏನಾರ ಹಿಂಗ ಆ ಟೈಮ್ನಾಗ ಬರ್ತಾವೆಲ್ಲವು. ಅದಕ್ಕೆ ಮಾಯೆ ಅಂತ ಕರೀತಾರೆ. ಅದಕ್ಕೆ ಇದನ್ನ ಸ್ವರೂಪವನ್ನು ಅರ್ಥ ಮಾಡಿಕೊಂಡು ಮಾಯೆಯ ಪರದೆಯನ್ನ ಸರಿಸಿ ಮತ್ತೆ ನಾವು ಮುನ್ನುಗ್ತಕ್ಕಂಥ ಕಾರ್ಯವನ್ನು ಮಾಡಿದ್ವಿ ಅಂದ್ರೆ ಅದರಲ್ಲಿ ನಾವು ಯಶಸ್ವಿಯನ್ನ ನಾವು ಸಾಧಿಸ್ತೇವೆ. ಅದಕ್ಕಾಗಿ ಆ ನಿಟ್ಟಿನಲ್ಲಿ ಇದು ಯೋಗ, ಇದು ಯೋಗಾಸನ. ಇದು ನಾವು ಮಾಡ್ತಕ್ಕಂಥದ್ದು ಯೋಗ ಅಲ್ಲ, ಇದು ಯೋಗಾಸನ. ಈ ಯೋಗಾಸನ ಮಾಡ್ತಾ ಮಾಡ್ತಾ ಮನಸ್ಸು ಏನೈತಲ್ಲ ಅದು ಸಪರೇಟ್ ಹಾಕುವಂತ ಹೋಗ್ತೈತಿ. ಮುಂದೆ ಅದ ಧ್ಯಾನಕ್ಕೆ ಕೊಡ್ತೇವೆ. ಮತ್ತೆ ಬಸವಣ್ಣ ಅದನ್ನೇ ಲಿಂಗ ಕೊಟ್ಟಾರ ನಮಗ. ಆ ಲಿಂಗ ಯೋಗ ಅದು ಕೂಡ ಹೋದಂಗೆಲ್ಲ ಮನಸ್ಸೆಲ್ಲ ಕಿತ್ಕೊಂಡ್ ಆ ಪರಬ್ರಹ್ಮದಲ್ಲಿ ಮನಸ್ಸು ನಿಲ್ತೈತಿ. ಅದು ಯೋಗ ಅಂತ ಅನಿಸ್ಕೊಂತೈತಿ. ಅದಕ್ಕೆ ಈಗ ನಾವೇನೈತೆ ದೈಹಿಕವಾಗಿ ಮನಸ್ಸು ಸ್ವಾಸ್ಥ್ಯ ಇರಾಕ, ದೇಹಕ್ಕೆ ಚಟುವಟಿಕೆ ಇರಾಕ, ಮುಂದೆ ಆ ಯೋಗವನ್ನು ಮಾಡ್ಲಿಕ್ಕೆ ದೈಹಿಕವಾಗಿ ಸಾಮರ್ಥ್ಯ ಬರಾಕ ಈ ಯೋಗಾಸನ ಬಹಳ ಅವಶ್ಯಕವಾಗಿರ್ತೈತಿ. ಗಂಟೆಗಟ್ಟಲೆ ನಾವು ಲಿಂಗ ಯೋಗ ಕುಂಡ್ರಬೇಕಾತಂದ್ರ ಶರೀರ ಸ್ವಾಸ್ಥ್ಯ ಇರ್ಬೇಕಾದ್ರೆ ಮನಸ್ಸು ಶಕ್ತಿ ಬೇಕಾಗತಿ. ಆ ಶಕ್ತಿಯನ್ನು ಈ ಯೋಗಾಸನಗಳು ತಂದು ಕೊಡ್ತೈತಿ. ಅದಕ್ಕಾಗಿ ಆ ಒಂದು ವ್ಯವಸ್ಥೆಯಲ್ಲಿ ಇವತ್ತಿನ ದಿವಸ ಪ್ರತಿನಿತ್ಯ ನಮ್ಮ ಡಾಕ್ಟರ್ ವಿಜಾನ್ ಕಾಶ್ಯಪ್ನವ್ರು ಕರೀತಾರೆ ಅಂದ್ರ ಈ ನನ್ನ ಜೀವನಾನ ಬ್ಯಾಸರ ಆಗೈತಿ, ಜೀವನಾನ ಬ್ಯಾಸರ ಆಗೈತಿ, ಮರ ಇದ್ರೆ ಬಡದಾಡ ಸಾಗೈತೆ, ಜೀವನಾನ ಬ್ಯಾಸರ ಆಗೈತಿ ಅಂತಾರೆ. ಯಾರಿಗೆ ಜೀವನ ಬ್ಯಾಸರ ಆಗೈತಿ ಅಂತಂದ್ರ ಯಾರ ದಿನಚರಿ ಚಲೋ ಇರಂಗಿಲ್ಲ, ಹೊತ್ತಿ ಸರಿಯಾಗಿ ಊಟ ಮಾಡಂಗಿಲ್ಲ, ಹೊತ್ತಿ ಸರಿಯಾಗಿ ಮಲಗಂಗಿಲ್ಲ, ಹೊತ್ತಿ ಸರಿಯಾಗಿ ಒಟ್ಟ ಇದು ಎಲ್ಲ ಹೊತ್ತಿ ಸರಿಯಾಗಿ ಏನ್ ಇರಂಗಿಲ್ಲ ಅವ್ರಿಗೆ ಅದು ಬ್ಯಾಸರ ಆಗಿರ್ತೈತಿ. ಆದ್ರೆ ಯಾರ ದಿನಚರಿ ಚಲೋ ಇರ್ತೈತಿ, ಯಾರ ಒಂದು ಡೈಲಿ ರುಟೀನ್ ವರ್ಕ್ ನಾವು ಮಾಡ್ಕೊಂಡಿದ್ದವ್ರಿಗೆ ಏನೈತಿಲ್ಲ ಎಂದೂ ಕೂಡ ಜೀವನ ಬ್ಯಾಸರ ಆಗಂಗಿಲ್ಲ. ಇನ್ನೂ 100 ವರ್ಷ ಇರ್ಬೇಕು ಅಂತ ಅನಿಸ್ತೈತಿ. ಅದಕ್ಕೆ ನಿಜಲಿಂಗಪ್ಪನವ್ರು ಅಂತಿದ್ರು, ಏನ್ರಿ ಸರ ತಾವೆಲ್ಲ ವಿದ್ಯಾರ್ಥಿಗಳು ಮಾಡ್ರಿ. ಮತ್ತು ಯೋಗ ಅಂತಂದ್ರೆ ಮನಸ್ಸು ಯಾವಾಗಲೂ ಸಹಜವಾಗಿನೇ ಅದು ದೇಹದ ಮೇಲೆ ಮೋಹ ಇರ್ತೈತಿ, ಮತ್ತು ವಸ್ತುಗಳ ಮೇಲೆ ಮೋಹ ಇರ್ತೈತಿ, ಮತ್ತು ಆಸ್ತಿ ಮೇಲೆ ಮೋಹ ಇರ್ತೈತಿ,
ಮತ್ತು ಕೀರ್ತಿ ವಾರ್ತೆಗಳ ಮೇಲೆ ಮೋಹ ಇರ್ತೈತಿ. ಇದ್ರೊಳಗ ಇದು ಸಿಲುಕೊಂಡಿರ್ತೈತಿ. ಯಾವಾಗ ಈ ಮನಸ್ಸು ಇದ್ರೊಳಗೆ ಸಿಲುಕೊಂಡಿರ್ತೈತಿ ಅವಾಗ ಈ ಜೀವ ಸಂಸಾರಿ ಆಗ್ತದೆ. ಈ ಯೋಗ ಏನ್ ಮಾಡ್ತೈತಿ ಅಂತಂದ್ರ ಈ ಎಲ್ಲರ ಮೇಲಿನ ಮೋಹವನ್ನ ತೆಗೆದು ಆ ಪರಮಾತ್ಮನಲ್ಲಿ ಈ ಮನಸ್ಸನ್ನು ಸಿಲುಕಿಸ್ತೈತಿ. ಆ ಪರಮಾತ್ಮ ಪರಾತ್ಪರ ವಸ್ತು, ಒಂದು ಚೈತನ್ಯ ಅಂತ ನಾವೇನ್ ಪರಬ್ರಹ್ಮ ಪರವಸ್ತು ಅಂತ ಏನ್ ಕರಿತೀವಿ, ಅದ್ರ ಪರಿಚಯ ಆಗತಿ. ಯೋಗ ಮಾಡ್ತಾ ಮಾಡ್ತಾ ಹೋಗೋದ್ರಿಂದ ಪರಿಚಯ ಆಗತಿ. ಪರಿಚಯ ಆದ್ಮ್ಯಾಗ ಮನಸ್ಸು ಅದರಲ್ಲಿ ಸಿಲುಕೊಂತೈತಿ. ಇದ್ರೊಳಗಿನ ಮನಸ್ಸು ಕಿತ್ತು ಅದರೊಳಗೆ ಸಿಲುಕೊಂತೈತಿ. ಸಿಲುಕೊಂಡಾಗ ಅದು ಯೋಗ ಅಂತ ಅನಿಸ್ಕೊಂತೈತಿ. ಅದು ಮಾಡೋದೇನೈತೆ ಒಂದು ನಿರಂತರವಾದಂತ ಪ್ರೊಸೆಸ್, ಅದು ಕ್ರಿಯೆ. ಅದು ಅದ್ರ ಬಗ್ಗೆ ಒಂದಿಷ್ಟು ಹಂಬಲ ಇರಬೇಕು. ಅದ್ರ ಬಗ್ಗೆ ಒಂದಿಷ್ಟು ಮಾರ್ಗದರ್ಶನ, ಗುರುಗಳ ಮಾರ್ಗದರ್ಶನ ಇರಬೇಕು. ಯಾವಾಗಲೂ ಸಚ್ಚಿಂತನೆ ಸತ್ಕಾರ್ಯಗಳನ್ನು ಮಾಡ್ತಿರ್ಬೇಕು. ಅಂತದನ್ನ ಸಂಸ್ಕಾರದಿಂದ ಬಂದಂತ ಒಂದು ಸಂದರ್ಭದಲ್ಲಿ ಅದು ನಮಗೆ ಲಭಿಸ್ತತಿ ಅಂತ ನನಗೆ ಅನಿಸ್ತತಿ. ಅದಕ್ಕಾಗಿ ಆ ದಿಸೆಯಲ್ಲಿ ನಮ್ಮ ಪೂಜ್ಯ ಗುರುವೃಂದದವರು ತಮಗೆಲ್ಲ ಮಾರ್ಗದರ್ಶನವನ್ನು ಮಾಡ್ತಾರೆ. ಅದಕ್ಕಾಗಿ ತಾವು ನಿತ್ಯದಲ್ಲಿ ಕನಿಷ್ಠ ಒಂದು ನಮ್ಮ ಸಾಹೇಬರು ಹೇಳ್ದಂಗ, ಶಾಸಕರು ಹೇಳ್ದಂಗ ದಿನಕ್ಕೆ 1 ಗಂಟೆನಾದ್ರೂ ಈ ಯೋಗವನ್ನ ನೀವು ಮಾಡ್ರಿ. ಆದ್ರೆ ಮಾಡ್ತಿದ್ರು ಅವರು. ಅದಕ್ಕೆ ಚಲೋ ಜೀವನ ಉತ್ಸಾಹ ಬರ್ತೈತಿ. ಅದಕ್ಕಾಗಿ ವಿದ್ಯಾರ್ಥಿಗಳಾದವರು ಕೂಡ ಒಂದು ಟೈಮ್ ಅಲಾಟ್ಮೆಂಟ್ ಮಾಡಿಕೊಂಡು ದಿನಚರಿಯನ್ನು ಕರೆಕ್ಟ್ ಆಗಿ ಇಟ್ಕೊಳ್ರಿ. ಜೀವನ ಬಹಳ ಉತ್ಸಾಹದಾಯಕವಾಗಿರ್ತೈತಿ ಅಂತ ಹೇಳಿ ಇವತ್ತಿನ ಆಯೋಜನೆ ಮಾಡಿದಂತ ತಾಲೂಕು ಆಡಳಿತ ಮತ್ತು ಪುರಸಭೆ ಮತ್ತು ತಾಲೂಕು ಪಂಚಾಧಿಕಾರಿಗಳಿಗೆ ಅಭಿನಂದಿಸಿ ಮತ್ತು ಇದಕ್ಕೆ ನೋಡ್ಬೇಕು ಎಲ್ಲರೂ ಮಾಡಿ. ಅದನ್ನೆಲ್ಲ ನೋಡಬೇಕಪ್ಪ ಅಂದ್ರೆ ನೀವು ನಿಮ್ಮ ಅದನ್ನ ತಪ್ಪಬೇಕು. ಯಾಕೆ ತಪ್ಪಿಸ್ಬೇಕಪ್ಪ ಅಂದ್ರ ಯಾರು ನೀವು ಅಟ್ಲೀಸ್ಟ್ ಸೂರ್ಯ ಹುಟ್ಟುವ ಮೊದಲಾದ್ರೂ ದಿನವಿಡೀ ಉಸಿರನ್ನು ಒಳಗೆ ತಗೊಂತಿರಲ್ಲ ಅಷ್ಟೇ ಸೆಕೆಂಡ್ ಉಸಿರನ್ನು ಹೊರಗೆ ಬಿಡ್ಬೇಕು. ನೀವು ನಿಮ್ಮ ಮನಸ್ಸಲ್ಲಿಂತ ಐಡೆಂಟಿಫೈ ಮಾಡಿ ಕಣ್ಣು ಮುಚ್ಚಬಾರ್ದು. ಮುಚ್ಚ್ರಿ, ಎಲ್ಲರೂ ಕಣ್ಣು ಮುಚ್ಚ್ರಿ. ಈಗ ನಮ್ಮ ಕಣ್ಣು ಎರಡಲ್ಲ, ಇನ್ನೊಂದು ಕಣ್ಣು ಅಂತ ಹಸ್ತ ಉತ್ಥಾನಾಸನ್, ಕೈ ಸ್ಲೋ ಆಗಿ ಎರಡು ನಿಧಾನ, ಹಿಂದಗಡೆ ಮಾತಾಡಬಾರ್ದು, ಬೆಂಡಗಿರ್ಬೇಕು. ಅಶ್ವ ಸಂಚಾಲಾಸನ್. ಈಗ ಎರಡು ಕಾಲನ್ನು ಏನ್ ಮಾಡಬೇಕು, ಹಿಂದೆ ಹೋಗ್ಬೇಕು ಸ್ಲೋ ಆಗಿ. ಚದುರಂಗ ದಂಡಾಸನ್ ನೋಡ್ರಿ ಮುಂದೆ. ಸಾಷ್ಟಾಂಗಾಸನ್. ಎಲ್ಲರೂ ಗದ್ದ ನೆಲಕ್ ಹಚ್ಚ್ರಿ. ಬರ್ರಿ. ಭುಜಂಗಾಸನ್. ಮೇಲ್ಗಡೆ ನೋಡ್ರಿ. ಇನ್ನು ವಾಪಸ್ ಪರ್ವತ. ಹಿಂದ್ಗಡೆ ಯಾವ ಬಲಗಾಲು ಮುಂದ್ಗಡೆ, ಎಡಗಾಲು ಮುಂತೊಮ್ಮೆ, ಎಡಗಾಲು ಮುಂದ್ಗಡೆ. ಎಲ್ಲಾರು ಕೈ ಹತ್ಬೇಕು ಮ್ಯಾಗ. ಮೇಲೆ ಕೈ ಎತ್ರಿ. ಸಾಧ್ಯ ಆದಷ್ಟು ಒಳ್ಳೆ ನಮಸ್ಕಾರ ಪೂಜಿಸ ಬರ್ಬೇಕು. ಹಿಂದ್ಗಡೆ ಸೂರ್ಯ ನಮಸ್ಕಾರ ಅಂದ್ರ ನಿಮ್ಮ ಹೆಬ್ಬಟ್ಟು ಮತ್ತು ಕಿರುಬೆರಳು ಜೋಡಿಸ್ಬೇಕು. ಈ 3 ಬೆರಳು ಓಪನ್ ಆಗಿರ್ಬೇಕು. ಸ್ಲೋ ನಿಮ್ಮ ಮೊಣಕಾಲು ನೋಡುವ ದೃಷ್ಟಿ ಸೀದಾ ಇರಲಿ. ನಿಮ್ಮ ಉಸಿರಾಟವನ್ನು ರಿದಮವಾಗಿ ಒಳ್ಳೆ ಸ್ಲೋ ಆಗಿ ಹಿಂದ ಬಗ್ಗಿ ಪಾದಷ್ಟಾಸನ್. ತೆಳಗ್ ಕೈ ಎತ್ತ ಸಾಧ್ಯ ಆದಷ್ಟು ನೆಲ ಕೈ ಪಾದದ ಮೇಲೆ ತೋರುವೆಳು. ಈಗ ಪಂಚಾಲಾಸನ್. ಹಿಂದ್ಗಡೆ ಕಾಲು ಹಿಂದೆ ನಿಮ್ಮ ಶರೀರ ಸಮಾಂತರವಾಗಿ ಇಟ್ಕೋಬೇಕು. ದಂಡಾಸನ್. ಈಗ ಮೊಣಕಾಲು ನೆಲ ಕಳ್ಸ್ರಿ. ವಟ್ಟಾಂಗಾಸನ್.
ಭುಜಂಗಾಸನ, ಎರಡು ಕೈ ಮೇಲೆ ವಜನ, ನಡ ಬೆಂಡ್ ಆಗಿರ್ಬೇಕು, ದೃಷ್ಟಿ ಸವಾಸ್. ಆಸನ, ಹಿಪ್ಪೆಲ್ಲ ಮ್ಯಾಗ ಹೋಗ್ಬೇಕು, ಸಾಧ್ಯ ಗೋಣನ್ನು ಒಳಗೊಂಬರ್ರಿ. ಸ್ಲೋ ಆಗಿ ಆಸನ ನಿಂತು ಮಾಡುವ ಆಸನದೊಳಗ ಆರಾಮದಾಯಕ ಪೊಸಿಷನ್. ಈಗ ಇವತ್ತಿನ ದಿವಸ ಹೆಂಗಾಗೈತಪ್ಪ ಅಂದ್ರೆ, ನೀವು ಫೋನ್ ಇಲ್ಲ ಅಂದ್ರೆ ಬದುಕಕ್ಕಾಗಲ್ಲ. 1 ತಾಸು ಏನಾದ್ರೂ ಫೋನ್ ಸೈಡ್ ಇಡ್ರಿ, ನೀವು ಊಟ ಮಾಡಕ್ ಹೋಗಲ್ಲ ಅಂದ್ರೆ. ಈಗ ಅದು ನಾವು ಅದಕ್ಕೆ ಏನಾದ್ರು ಹುಟ್ಟಿವ ಬಿಟ್ಟಿರಕ್ ಸಾಧ್ಯ ಇಲ್ಲ. ಅದನ್ನೆಲ್ಲ ಇದನ್ನ ಮಾಡಬೇಕಪ್ಪ ಅಂದ್ರೆ ಸಾಧ್ಯ ಆದಷ್ಟು. ನಮಸ್ಕಾರ ಪೋಷಿಂದ ಮುನ್ನೋಡ್ರಿ. ನಿಮ್ಮ ತಲೆಯ ಮೇಲೆ ಕಿವಿಗೆ ಹತ್ತಿರಲಿ. ನೀವು ನೋಡುವ ದೃಷ್ಟಿ ಸೀದಾ ಆಗಿರ್ಬೇಕು, ದೃಷ್ಟಿ ನೇರವಾಗಿರಲಿ. ನೋಡ್ರಿ ಈ ಕಡೆ ಎಲ್ಲರೂ. ನಮಸ್ಕಾರ ಪೋಷಿಂದ ಸ್ಲೋ ಆಗಿ ನಿಮ್ಮ ಕೈ ಮೇಲೆ ನಿಧಾನವಾಗಿ ಗುರುಗಳನ್ನು ನೋಡ್ರಿ. ಮಾಡುವಂತದ್ದು ನೋಡಿ ಎಷ್ಟು ಕಲಿಬೇಕು. ನೋಡ್ರಿ ಮುಂದೆ, ದೃಷ್ಟಿ ನೇರವಾಗಿರ್ಲಿ. ಎಡಗಾಲಲ್ಲೇ ಬಲಗಾಲ ಹಿಂದೆ ಮನ್ಸ್ಬೇಡ್ರಿ, ನೇರವಾಗಿ. ಬಲಗಾಲ ಸ್ವಲ್ಪ ಸ್ಥಿತಿಗೆ ನಿಮ್ಮ ಎಡಗೈ ನಿಮ್ಮ ಶರೀರ ಕಂಟಿಗೆ ಊಟ ಮಾಡೋದು ಯಾಕೆ ಕೈ? ಈ ಎಡಗೈ ಇಟ್ಕೊಂಡಿರ್ಬೇಕು. ಸಾಧ್ಯ ಆದಷ್ಟು ಏನ್ ಮಾಡ್ಬೇಕು, ತೆಳಗಿಳಿಸ್ಬಾರ್ದು. ಅಂಗವಾಗಿ ಏನ್ ಮಾಡ್ಬೇಕು ಈಗ, ಸ್ಲೋ ಆಗಿ ಎಡಗೈ ಶೋಲ್ಡರ್ ಲೆವೆಲ್ ಪೂರಾ ಮ್ಯಾಗ ಎತ್ತಬಾರ್ದು. ಹುಡುಗರಲ್ಲಿ ನೋಡ್ರಿ, ಫಸ್ಟ್ ಇಲ್ಲಿ ಮುಂದೆ ಮ್ಯಾಲೆ ಎತ್ತೋದ್ರಿ, ಸೀದಾ ಈಗ ಸಾಧ್ಯ ಆದಷ್ಟು ಇನ್ನು ಎಲ್ಲರೂ ಮುಂದೆ ನೋಡ್ರಿ. ಗುರುಗಳನ್ನು ನೋಡ್ರಿ, ಅವ್ರು ಯಾವ ರೀತಿ ಮಾಡ್ತಾರ. ಈಗ ನಡೆದ್ರೆ ಸ್ಲೋ ಆಗಿ ನಿಮ್ ನಡವಳಿಸಿ ಬೇಡಬೇಡ. ಯಾರು ಕೆಳಗ ಹೋಗಿಲಿಂದ ಉಸಿರಾಟ. ವೆರಿ ಗುಡ್. ಎಲ್ಲಾ ವಿದ್ಯಾರ್ಥಿಗಳು ಮುಂದೆ ನೋಡ್ರಿ. ಎಲ್ಲಾ ವಿದ್ಯಾರ್ಥಿಗಳು ಬಾಯಿ ಮುಚ್ಚಬೇಕು. ಮುಂದ್ಗಡೆ ಸೆಕೆಂಡ್ಸ್ ಜೋರಾಗಿ ಮುಂದ್ಗಡೆ ಇದ್ದು ಕರ್ವಿ ಜೋರಾಗಿ ಮೇಲೆ ಬೇಡ್ಕಡೆ ಕಡೆ ಮೊಣಕಾಲು ಕೆಳಗಡೆ ಬೆಳೆಯಿರಿ. ಎರಡು ಕೈ ಮೇಲಿಂದ ಜೋರಾಗಿ ಬೆಳೆಯಿರಿ. ಮೊಣಕಾಲು ಮೇಲೆ ಎಲ್ಲರೂ ಕೊನೆಯ ಮೇಲೆ ಮುಂದೆ ವಿದ್ಯಾರ್ಥಿಗಳು ಮೇಲೆ ಜೋರಾಗಿ ಬೆಳೆಯಿರಿ. ಏನಾಗಲ್ಲ ಬಿಟ್ಟಿರಿ. ಎರಡು ಕೈ ಈಗ ಜೇನ್ ಒಳ ಇರ್ತಾವಲ್ಲ, ಎಷ್ಟು ಸಪೋರ್ಟ್ ಮಾಡ್ಬೇಕು ಅಷ್ಟ. ಕಣ್ಣನ್ನು ಮುಚ್ಚಿರ್ಬೇಕು. ಡೌನ್ ಡೌನ್ ಹಿಂದಿದ್ರೆ ಎಲ್ಲರೂ ಏಕ ಕಾಲ ಇಟ್ಟು ಹುಡುಗರು ನೀವು. ಈಗ ನೀವು ಮನೆಗೆ ಡೌನ್ ಡೌನ್ ಎಲ್ಲ ಡೌನ್. ರೆಡಿ ಸ್ಟಾರ್ಟ್. ಹೋಗ್ಲಿಂದ ಹೊರಗೆ ಹಾಕ್ಬೋದು. ಈಗ ಆರಾಮದಾಯಕ ಪೊಸಿಷನ್ ಹೆಂಗಂದ್ರೆ ಎರಡು ಕಾಲಿನ ಮಧ್ಯೆ ಗ್ಯಾಪ್ ಇರ್ಬೇಕು. ಮಾಡಕ್ಕಾಗಲ್ಲ. ಸಾವಧಾನ ಸ್ಥಿತಿಯಲ್ಲಿ ಒಂದಕ್ಕೊಂದು ಅಂಗೈ ನೋಡ್ತಾ ಇರ್ಬೇಕು. ಬೆಳೆ ಕೂಡಿರ್ಬೇಕು. ಬೆಳೆ ಒಂದಕ್ಕೊಂದು ಸೇರಿಸ್ರಿ. ಮುಂದ್ಗಡೆ ಮೇಲ್ಗಡೆ ನಿಮ್ಮ ತಲೆ ಮೇಲೆ ತುದಿಗಾಲ ಮೇಲೆ ಬರಬೇಕು. ತುದಿಗಾಲು ತುದಿಗಾಲ
ಪ್ರಕಾರ 5 24 ಕ್ಲಾಸ್ನಾಗ ಯಾವಾಗ ಬೇಕಾದ್ರೂ ಯೋಗಾಸನ ಮಾಡೋದು ಒಂದೇ ಆಸನ ಅಂದ್ರೆ ಈ ಒಂದೇ ಒಂದು ಆಸನದಾಗ ಬಂದ್ರೆ ಆಸನದ ಹೆಸರೇನ ವಜ್ರಾಸನ ಕುಂದಿರ್ಬೇಕು. ಸಾಧ್ಯ ಆದ್ರೆ ಕುಂದ್ರೆ, ಇಲ್ಲಪ್ಪ ಅಂದ್ರೆ ಎರಡು ಕೈ ಮೇಲೆ ಎತ್ರಿ, ಬಲಗಡೆ ಕೈ ಇರ್ಬೇಕು. ಎಲ್ಲರೂ ಬಲಗಡೆ ಇಡ್ರಿ, ಎರಡು ಕಾಲ ಯಾರು ಹಿಂಗ್ ಕುಂದ್ರಾಕಾಗಲ್ಲ. ಈಗ ನೋಡೋ ಟೈಪ್ನಾಗ ಹಿಂಗ ಎಡಗಡೆ ಹೋಗ್ಬೇಕು, ಗೋಣ್ ಮಾತ್ರ. ಈಗ ಎಲ್ಲಾರು ಏಕ ಕಾಲಕ್ಕೆ ಸೀದಾ ಪ್ರೆಷರ್ ಹಾಕ್ಬಿಡುದು. ಸ್ಲೋ ಆಗಿ ರೈಟ್ ಸ್ಟಾಪ್. ಈ ಬಲಗೈ ಎಡಗೈ ಸ್ಲೋ ಆಗಿ. ಎಪ್ಪಟ್ಟು ಮತ್ತು ಕಿರುಬಾಳ ಓಪನ್ ಇರ್ಬೇಕು. ಎಡಗೈ ಏನಾಗ್ಬೇಕು, ಮೂಗನ ಬಂದ್ ಮಾಡ್ಬೇಕು, ಒಳಗ್ ಹೋಗ್ಬೇಕು. ಮದ ತಿಂದ್ರೆ ಬಲಗಡೆ ಮೂಗಿಲಿಂದ ಸಿಗಿಸ್ಬೇಕು. ನಿಮ್ ಟೈಮ್ ಪ್ರಕಾರ ಜೋರಾಗಿ ಸಾಧ್ಯವಾದಷ್ಟು ಜೋರ. ಈ ಚಪ್ಪಾಳೆ ಸಮಯವನ್ನು ಬಿಟ್ಟು ಆಗಮಿಸಬೇಕು. ಈ ಕಾರ್ಯಕ್ರಮ ಕೂಡಿ ಮಾಡೋದ್ರಿಂದ ಯಾಕಂದ್ರೆ ಒಟ್ಟ ಎಲ್ಲ